ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಸೊ ನೋಡ್ರಿಪ್ಪ, ಇವಾಗಂತ್ರ ಟೈಮ್ 4 ಗಂಟೆ ಆತ್ರಿ. 3 ಗಂಟೆಗೆ ವೀಡಿಯೋ ಬಿಟ್ಟಿವ್ರಿ. ನಾವು ಬಿಟ್ಟ ಮೇಲೆ ಎಲ್ಲ ಸ್ವಲ್ಪ ಕೆಲಸ ಐತ್ರಿ. ಸಂಜೆ ಮುಂದೊಂದು ಬಾಂಡೆ ತಿಕ್ಕೋದು, ಹಾಗಾಗಿ ಅವನ್ನೆಲ್ಲ ತಿಕ್ಕಿ ಈಗ ಸ್ನಾನ ಅದನ್ನೆಲ್ಲ ಮಾಡಿ ಈಗ ಇದಕ್ಕೆ ನೋಡ್ರಿ. ನಾವು ಮಾರ್ಕೆಟಿಗೆ ಹೋಗಿ ಬಂದಮೇಲೆ ಮತ್ತೆ ಮೂರ ಸಂಜೆ ಅದೆಲ್ಲ ಚಿರಾಕ ಅದನ್ನೆಲ್ಲ ಹಚ್ಬೇಕ್ರಿ. ಸೊ ಹಾಗಾಗಿ ಈ ನಡಿ ಲಗು ಹೋಗೋಣ. ಪುಪ್ಪ ರೆಡಿ ಆಗ್ಯಾರಂತ ನಡ್ರಿ ಹೋಗೋಣ. ಈಗ ಮಾರ್ಕೆಟಿಗೆ ಹೋಗಿ ಪಟ ಅಂತೇಳಿ ಮಾಡ್ಕೊಂಬರನ್ರಿ. ಬಿಸಿಲು ಅಂತರ ಸಿಕ್ಕಾಪಟ್ಟೆ ಐತ್ರಿ. ಈಗೇನು ಬ್ಯಾಸ್ಗೆ ಚಲೋ ಐತೆ ಏನೋ ಗೊತ್ತಿಲ್ಲರಿಪ್ಪ. ಬಿಸಿಲು ಅಂತೂ ಹೊರಗೆ ಬರಂಗಿಲ್ಲ ರೀ, ಆ ಪರಿ ಬಿಸಿಲು ಐತ್ರಿ. ಇಷ್ಟು ದಿನ ಥಂಡಿ ಅಂದಿರಿ, ಇನ್ನು ಬಿಸಿಲು ರೀ. ಇನ್ನು ಶಿವ ಅನ್ನೋದು ನೋಡ್ರಿ. ಇನ್ನು ರೀ ಹೋಗೊಂಬರ್ರಿ ಸಂತಿಗೆ. ಅಲ್ಲ ಟೈಮ್ ನೋಡ್ರಿ, ಅಲ್ಲಿ 4-5 ಆತ. 4:15 ಅಂದ್ರೆ ಸಾನಿಯಾ ಬರ್ತಾಳೆ. ಹೋಗನ್ರಿ. ತಮ್ಮನ ನಡಿ ಚಾವಿ ಹಾಕ್ತೇನೆ ನೋಡ್ರಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಐತಿ. ಬಿಸಿಲಾಗ ಬಂದು ನಾವು ತರಕಾರಿ ಶಾಪಿಂಗ್ ಮಾಡಾಕತ್ತೀವಿ. ಈಗ ತೊಳಾತಿ ನೋಡಾಕತ್ತಿ ಅಂದ್ರೆ ನೋಡಾಕತ್ತೀನಿ. ಒಲ್ಲೆ ಅಂದ್ರೆ ನೋಡಾಕತ್ತಿ ಅಂದಂಗೆ. ಸುಮ್ಮನೆ ಇಲ್ಲಿಕ್ಕಿಂತ ಉಳ್ಳಾಗಡ್ಡಿ ಚಲೋ ಇದ್ದು ನೋಡ. ಇಲ್ಲಿ ಸಸ್ತಾನ ಮತ್ತೆ 50 ರೂಪಾಯಿಗೆ 2 kg. ನಿಮಗೂ ಚೀಪ ಬೇಕು. ಹಾಂ, ಚೀಪು ಬೇಕು, ಬೆಸ್ಟು ಬೇಕು. ಬರೀ 10 ರೂಪಾಯಿಗೆ 3 ಗೋಬಿ ಕ್ಯಾಬೇಜ್ ಇಲ್ಲಿ ಬರೀ ಗೋಬಿ ಕ್ಯಾಬೇಜ್ ಸ್ಪೆಷಲ್. ಹೆಂಗನ್ ಸುದ್ದಿಗಾಯಿ भैया कुल्फी कैसा केजी है? 10 रुपये केजी ने. ಸುಮ್ಮನೆ ಅಕ್ಕಾರ ನೋಡಿಲ್ಲಿ ಬಿಸಿಲಿನ ಹೊಡೆತಕ್ಕೆ ಇಲ್ಲಿ ವ್ಯಾಪಾರ ಮಾಡೋದು, ಇಲ್ಲಿ ಕುಲ್ಫಿ ತಿನ್ನೋದು. ಲಾವ್ ದೋ ಲಾವ್ ಮನ ಹೆಂಗಂತ ಕಾಳು ಬ್ಯಾಳಿ ಅವ್ರ ಕಮ್ಮು ಅಂತಾರೆ, ಹೆಚ್ಚಿಗೆ ಹಚ್ತಾರೆ. ಇದನ್ನು ತಗೊಳ್ಳೋದು ಕೆಂಪು ಬ್ಯಾಳಿ ಏನು? ಕೆಂಪು ಬ್ಯಾಳಿ, ಹಳದಿ ಬ್ಯಾಳಿ, ಕೇಸರಿ ಬ್ಯಾಳಿ, ಮತ್ತೇನು? ಎಲ್ಲ ಅಂಗಡಿ ಮುಂದೆ ಛತ್ರಿ ಅದಾವು. ಯಾಕ್ರಿಪ್ಪ ಅಂತ ಹೇಳಿದ್ರೆ ಬಿಸಿಲು ಆ ಪರಿ ಐತಿ. ಬಿಸಿಲಿನ ಹೊಡೆತಕ್ಕೆ ಹೆಂಗಂತಿಲ್ಲಿ ಎಷ್ಟು ಆಗುತ್ತೆ? 10 ಆಗುತ್ತೆ. 10 ರೂಪಾಯಿ ತೊಗೊಳತ್ತೆ. ಕೊತ್ತಂಬರಿ ಫುಲ್ ಫ್ರೆಶ್ ನೋಡ. ಇವು ತೊಗೋಬೇಕಲ್ಲ, ಮೆಂತ್ಯನ ಏನು? 10 ರೂಪಾಯಿ ಕೆಜಿ ಹೆಂಗಂತೆ? ಚಲೋ ಅದ ನೋಡ. 25 ಮತ್ತು 25 ಅದಂಗಂತ 25 ಒಂದು ಹೆಂಗಂತ ಕಲ್ಲಂಗಡಿ 30, 20, 40. ನೀ ಯಾವ ತೊಗೊಂತೀನಿ ನೋಡಿ. ಹೌದು ಅಣ್ಣ. ಹಾಂ, ಸುಮ್ಮನೆ ಏನ ಕಲ್ಲಂಗಡಿ ಕಟ್ಟಿಂಗ್. ಹಾಂ, ಹೆಚ್ಚು ಬೇಡ. ಎಲ್ಲರೂ ಇಲ್ಲಿ ಅದಾರ ಈಗ. ಸುಲ್ತಾನ್, ನಿಯಾಜ್, ಸಿಮ್ಮು, ತಮನ್ನ. ಹಾಂ, ಇರಲಿ ಎಲ್ಲರಿಗೂ ತಿನ್ನೋದ. ಎಲ್ಲರಿಗೆ ನಾನು ಸುಮ್ಮನೆ ಎಲ್ಲರಿಗೂ ತಿನ್ನೋದು ತಿನ್ನೋದು. ಎಲ್ಲರೂ ತಿನ್ನೋದ. ಹಾಂ, ಆಮ ಅಮ್ಮು ತಿಬಿ ಆಮ ಅಮ್ಮು ಹೆಚ್ಚು ಬಿಡ. ಖರ ಅಂತೇಳಿ ಇದು ತೊಂಬರಲ್ಲ ಖರ್ಗಾಸ. ಹಾಂ अम्मू क्या मात्र ड्रेस है? ओढ़नी चाको क्या हुआ अम्मा? वो क्या हुआ? वो लौंड फिरती है मम्मी. ಈಗ ಗುರಾಸಂತಿ ಅಂತ ಹೋ ಬಂದಾತ. ಹೋ ಬಂದಿತ್ತಮ್ಮನ.
ನಾನು ಒಂದ್ ಸ್ವಲ್ಪ ನೋಡಿಲ್ಲ, ಒಂದ್ ಸ್ವಲ್ಪ ನಾನು ಇಟ್ಟೆನ್ ನೋಡು. ಏನು ತೆಗ್ದಿಟ್ಟೇನ? ಮಮ್ಮಿ ಬಾರೆ ಅಂತ ಬಂದಿವಲ್ಲ ನಾವು. ಬಾಳೆಹಣ್ಣು ತಗೊಂಡಿವಿ. ಆಮೇಲೆ ನೋಡಿಲ್ಲ ಇದು ಗೋಬಿ. ಗೋಬಿ ಅಲ್ಲ, ಹ್ಮ್, ಆಮೇಲೆ ಕ್ಯಾಬೇಜ್ ಕ್ಯಾಬೇಜ್. 10 ರೂಪಾಯಿ ಕ್ಯಾಳ್ ನೋಡಿ. ಗೋಬಿ ಪಲ್ಯ ಮಾಡ್ತೀಯನ್ ಮಮ್ಮಿ? ಏನು ಗೋಬಿ ಮಾಡ್ತೀಯ? ಅಯ್ಯೋ ನಾ ಗೋಬಿ ಅಂದ್ರೆ ಗೋಬಿ ಮಂಚೂರಿ ತಂದ್ರೆ ಅಂತ ತಿಳ್ಕೊಂಡು ಕಲ್ಲಂಗಡಿ ಹೋಗದ್ ಬಂದೆ. ನೀ ಹೋಗೋದು ಬರಕ್ಕೆ. ಬಾಳೆಹಣ್ಣು ತೊಗೊಂಬಂದಿವಿ, ಸೌತೆಕಾಯಿ ತೊಗೊಂಬಂದಿವಿ, ಹಸಿಮೆಣಸಿಕಾಯಿ ತೊಗೊಂಬಂದಿವಿ. ಎಷ್ಟು ತಮ್ಮಂದಿ ಮಮ್ಮಿ ಬಾರೆ? ತಿನ್ನಾಕ ತಗ್ಗ ಯಾರು ಕೂಡ ಅಂತಾರ. ಮಮ್ಮಿ ನನಗೂ ಅಂತಪೆ. ಹಸಿಮೆಣಸಿಕಾಯಿ, ಹಸಿಮೆಣಸಿನ್ಕಾಯಿ ಅಲ್ಲ, ಅದು ಇದು ಸೌತೆಕಾಯಿ. ಸೌತೆಕಾಯಿ ಕೊಡ. ಕೊಡ್ತಾರೆ ಮಮ್ಮಿ ಹಂಗ ಬ್ಯಾಡ, ನನಗೆ ಇದು ದಪ್ಪ ಕೊಡು. ಎಲ್ಲ ಇಟ್ಟಿಟ್ ಅದಾವ. ಎಲ್ಲ ತೊಳ್ಕೊಂಡೆ ಉಪ್ಪು ಹಾಕ್ಯಂಡ್ ತಿನ್ಬೇಕು. ಅವು ಜವಾರಿ ಅವು ಇಟ್ಟಿಟ್ ಅದಾವ. ಹಾಂ. ಬೆಳೆಯೋದ ಇಲ್ಲ ಅವು. ಮತ್ತ ಟಮಾಟೆ ನಾವೆಲ್ಲ ಸಸ್ತಾ ಇದ್ದ ನೋಡಿ. ನೀ ಹಂಗ ತಿಂದೇನ? ನೀ ಈಗ ತಿನ್ನತ್ತಿಲ್ಲ. ನಡಿತೈತಿ ನಿಂದ? ನಂದು ನಡೀತತಿ. ಹಾ, ಹಿಂಗೆ ಕಳ್ಕೊಂಡ್ ಬಂದೇನಿ. ಅಯ್ಯೋ ಮಮ್ಮಿ, ಇಷ್ಟು ಸುರಿದಲ್ಲ ಮಮ್ಮಿ. ಸಿಗಂಗಿಲ್ಲ ಬಿಡ. ಇಷ್ಟ ಮಮ್ಮಿ ಬಾಳೆಹಣ್ಣ? ಮತ್ತೆ ಅರ್ಧ ಕಿಲೋ ತಗೊಂಡು ಇಷ್ಟ ಬಂದ್ವು. ಮತ್ತೆ ಎಷ್ಟು ತಗೋಬೇಕು? ಪಪ್ಪವ್ರ ಮನ್ಯಾಗ ದಿನಾನು ತಿಂದು ಬಂತಿದ್ವಿ. ದಿನಾನು ಅಲ್ಲ, ಹಂಗ ಪಪ್ಪವ್ರು ಕೊಡ್ತಿದ್ರ. ಏನಾರ ಅವ್ರ ಮನೆಗೆ ಹೋಗಿದ್ರ. ಮಮ್ಮಿ ನೀವು ಗೋಬಿ ಪಲ್ಯ ಗಿಲ್ಯ ಮಾಡಕ್ ಹೋಗ್ಬೇಡ ನೋಡ. ನಾವು ಗೋಬಿ ಮಂಚೂರಿ ಮಾಡ್ಬೇಕು. ಯಾವಾಗ ಹೇಳ? ಸಂಡೇ. ಸಂಡೇ ಆಯ್ತು ಮಾಡೋಣ ಸಂಡೇ ದಿನ. ಈ ನೋಡ್ರಿ ಕಾಯಿಪಲ್ಲೆ ಎಲ್ಲ ನಾನು ಬುಟ್ಟಿ ಒಳಗೆ ತೆಗೆದಿಟ್ಟರೆ. ಅವನ್ನೆಲ್ಲ ಬೇರೆ ಬೇರೆ ಸಪ್ರೇಟ್ ಮಾಡಿ ಆ ಬುಟ್ಟಿ ಒಳಗೆ ಅವನ್ನೆಲ್ಲ ಹಾಕಿಟ್ಟರೆ. ಆಮೇಲೆ ಹಾಕಿಟ್ಟ ನೋಡ್ರಿ ದೇವ್ರ ಮುಂದೆ ಚಿರಾಕ್ ಹಚ್ಚಿದ್ದೀರಿ. ಈಗ ಚಿರಾಕ್ ಹಚ್ಚಿ ಊದು ಹಾಕಿ ಊದಿನಗಡ್ಡದನ್ನೆಲ್ಲ ಹಚ್ಚಿದ್ದೀರಿ. ಆಮೇಲೆ ಸಾರು ಐತ್ರಿಪ್ಪ, ಹಾಗಾಗಿ ಸ್ವಲ್ಪ ಅನ್ನಕ್ಕೆ ಇಟ್ಬಿಟ್ಟೇನಿ ರೀ. ಈಗ ಖಾರ ಚುಮ್ಮರಿ ತಿನ್ನೋದು ಒಂದಿಷ್ಟ. ಮೊನ್ನೆ ಜಾತ್ರೆ ತೊಗೊತೀವಿ ಖಾರ ಚುಮ್ಮರಿ. ನನಗಂತ್ರ ಖಾರ ಚುಮ್ಮರಿ ಆಮೇಲೆ ಬೆಳ್ಳುಳ್ಳಿ ಚುಮ್ಮರಿ ಅಂತವೆಲ್ಲ ಭಾಳ ಇಷ್ಟ ರೀ ನನಗೆ. ಈಗ ಇದ್ರೊಳಗೆ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ತಿನ್ನೋಣ ರೀ. ಜೈರ ಏನು ಮಾಡಕತ್ತೀವ? ಅಡಿಗೆ ಬಿಸಿ ಬಿಸಿ ರೊಟ್ಟಿ ಅನ್ನ ಅಡಿಗೆ ಆತಂಕಂದ್ರೆ ಈಗ ಊಟ ಮಾಡೋದೊಂದನ್ನ ಮಾಡುವ. ನಾವು ಮಾಡ್ತೀವಿ. ನಾನು ನೀರು ತುಂಬಿದೆ ಬಂದೀವಿ. ಏನು ಮಾಡಕತ್ತಾರ ತಡಿವ ಅಂತೇಳಿ. ಹೌದು. ಇರ್ಲಿ ಬಿಡು, ಚಲೋ ಆತು. ಚಲೋ ಆತು ಬಿಡು, ಚಲೋ ಆತು. ಇವರೆಲ್ಲ ಅಮ್ಮ ಸೋನು ಅಮ್ಮ ಯಾಕರಿ ಮಾ ಲಿಕ್ರಿ? ಹೋಯ್ ಸನಿಯ ಇಲ್ಲ ಮಕ್ಕಂಡಲ್ಲ. ಹಾಂ ಬಾ ಊಟ ಮಾಡಿ ಬರೋಂತ. ಸೋನು ಮಕ್ಕಳಲ್ಲಿ ಹೌದಲ್ಲ? ಇಲ್ಲ ಉಂಡು ಮಕ್ಕಳ ಇಲ್ಲ ಆಕೆ. ಜರ ಅಪ್ಪರ್ಗ ಮಸ್ತ್ ಆತ್ ನೋಡಲ್ಲ. ಇದು ದೊಡ್ಡ ಮನೆ ಅಲ್ಲಿ ಇಷ್ಟ ಆಗಿ ಭಾಳ ಇಟಗ್ರ ಆಗ್ಬಿಟ್ಟತ್ತ. ಇಷ್ಟು ಸಣ್ಣ ಸಣ್ಣ ಹುಡುಗರು ಅಲ್ಲ, ಇಷ್ಟು ಸಣ್ಣ ಸಣ್ಣ ಹುಡುಗರು ಇದ್ರೆ ದೊಡ್ಡ ಮನಿನ ಬೇಕು ಆಟ ಆಡಕ್ಕೆ. ಅವಕ್ಕೆಲ್ಲ ನೋಡಿ ಮನೆ ತುಂಬ ಹೆಂಗೆ ಆಟ ಆಡಕತ್ತಾಳಕಿ. ಹೌದಾ? ಇವತ್ತು ಕಟಿಂಗ್ ಮಸ್ತ್ ಆಗೈತೆ ಬಿಡು ಇವತ್ತು ಇವ್ರದ್ದು ಕಟಿಂಗ್. ಯಾ ಕಟಿಂಗ್ ಅದ? ಯಾ ಕಟಿಂಗ? ಹ್ಞೂ ಹಂಗೆ ಮಾಡಿಸ್ಕೊಂಬ ಅಂದಾರನ ಹೆಬ್ಬುಲಿ ಕಟಿಂಗ್. ಈಗ ನೋಡ್ರಿ ಟೈಮ್ ಆಗಲೇ 10 ಗಂಟೆ ಬಂದತ್ರಿ. ಇನ್ನು 10 ನಿಮಿಷ ಕಡಿಮೆ ಐತ್ರಿ 10ಕ್ಕೆ. ಈಗ ನೋಡ್ರಿ ಊಟ ಮಾಡ್ತೀವಿ ನಾವು. ನಳ ಬಂದಿತ್ತು ಎಲ್ಲ ಕುಡಿಯೋಕೆ ನೀರು ತುಂಬಿದೆ ನಾನು. ನೋಡ್ರಲ್ಲ ಟಾಕಿ ಅದನ್ನೆಲ್ಲ ತುಂಬಿದೆ ರೀ. ನೀರು ಇದ್ದಿದ್ದಿಲ್ರಿಪ್ಪ, ಆಗೇ ಬಿಟ್ಟಿದ್ದು. ಮನೆ ಸರ ತುಂಬಿದ್ದೆ ಇಲ್ಲ ನಾನು ಅದ ಅಂಥೇಳಿ. ಆಮೇಲೆ ಅನ್ನ ಒಂದು ಮಾಡಿದ್ನಲ್ರಿ. ಈಗ ಸಾರು ಬಿಸಿ ಇಟ್ಟೀನಿ ರೀ. ಈಗ ಊಟ ಮಾಡೋ ಮುಂದೆ ಇವನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡ್ವಿ ಅಂದ್ರೆ ಸಣ್ಣಗಿದ್ದದ್ದು ಸ್ವಲ್ಪ ಟೇಸ್ಟ್ ಅನ್ನಿಸ್ತೈತೆ ರೀ. ಹಾಗಾಗಿ ಸಾರು ಬೆಳಗ್ಗೆನ ಮಾಡಿದ್ದಿದ್ದು. ಈಗ ಸಾರು ಬಿಸಿ ಇಟ್ಟೀನಿ ರೀ. ಈಗ ನೋಡ್ರಿ ಮೀನು ಇನ್ನೂ ಅದಾವ ರೀ. ಇಷ್ಟು ಮೀನು ಅದಾವ್ರಿ. ಇನ್ನೂ ಒಂದು ಬಿಸಿ ಮಾಡ್ಕೊಂಡು ತಿನ್ನೋದ್ರ ರುಚಿ ಮಸ್ತ್ ಬರ್ತಾರೆ. ಹೆಂಗೆ ಬಿಸಿ ಮಾಡ್ತೀನೋ ಹಂಗೆ ರುಚಿ ಬರ್ತಾರೆ ಅವು. ಹಂಗಾಗಿ ಬಿಸಿ ಮಾಡ್ಕೊಳ್ಳೋದು ತಿನ್ನೋದು. ಇನ್ನೂ ಎಷ್ಟು ಹೋದ ನೋಡ್ರಿ. ಈಗ ಬರ್ರಿ ಎಲ್ಲರೂ ಊಟ ಮಾಡೋಣಂತ್ರಿ. ಸಾನಿಯಾ ಒಟ್ಟು ನೀವು ಜಗಳ ಮಾಡೋದೇನ ಬೆಳಗ್ಗೆ ಎದ್ದೆ? ಹಾಂ ಹೊಟ್ಟೆ ತುಂಬ ಹಾಕತ್ತೆ. ಏ ಬಿಸ್ಕಿಟ್ ತಿನ್ನ ಎದಕ್ಕೆ? ತಮ್ಮನ
ಬಿಡ ತಡಿ ಯಾರು ಬಲ ಹಾಕಾರ ನೋಡ್ರಿ ನೋಡಂತ ತಡಿ ಯಾರು ಬಲ ಹಾಕ ಸಾನಿಯಾ ಇಲ್ಲೋಡ ಹಿಂಗೆ ಜಗಳ ಮಾಡಕತ್ತೀನಿ ಅಂದ್ರೆ ನಿಮ್ಗೆ ಇಲ್ಲೋಡ ಬೇಸ ಒಂದೊಂದು ಮತ್ತು ಅಕಸ್ಮಾತ್ ತೊಗೊಂಡು ಮತ್ತೆ ಇಬ್ರಿಗೆ ಇಕ್ಕರ್ಸ್ತೀನ ಹಂಗ ಹೊಡ್ದಿ ಮತ್ತೆ ಕಸ್ಟಮರ್ಗೆ ತಂದು ಹೊಡೆದೇನು ದೊಡ್ಡ ಮಾತೇನಿ ಮತ್ತು ತಲೆ ಕೆಟ್ಟ ಅಂದ್ರೆ ನೋಡಿ ನೀವು ಹಿಂಗೆ ಮಾಡಕತ್ತೀನಿ ಅಂದ್ರೆ ನಿಂಗೂ ಕೊಡಾತಿ ಮತ್ತೆ ಬೆಳಿಗ್ಗೆ ಅದು ಬರೇ ಬಿಸ್ಕಿಟ್ ಜಗಳ ಮಾಡ್ತಾರೆ ನಾನೇನಾದ್ರೆ ಬಿಸ್ಕಿಟ ಬಂದು ಮಾಡ್ತೀನಿ ಬಾ ನಿಮಗೆ ಮತ್ತೀಗ ಶಾಲಿಗೆ ಹೋಗಲ್ಲ ಏನಿಲ್ಲ ಬಿಸ್ಕಿಟ್ ಹೊರ ದೃಷ್ಟಿಗಿದೆ ನೀ ಖಾಲಿ ತೊಗೊಂಬತ್ತಿಲ್ಲ ಅದನ್ನ ತಿಂದು ಹೋಗ್ಬೇಕು ಸುಮ್ಮನೆ ಬಿಸ್ಕಿಟ ಬೇಕಂದೇಳಿ ಕುಂದ್ರಬಾರ್ದು ಇಲ್ಲ ನೀ ರಾತ್ರಿ ತೊಗೊಂಬಂದು ಇಟ್ಕೋಬೇಕು ಬೆಳಗ್ಗೆ ನಾನು ಜಲ್ದಿ ಶಾಲೆಗೆ ಹೋಗ್ತಾಳೆ ಬೇಕಾಕತ್ತೆ ಅಂತಂದು ಹೇಳಿ ತೊಗೊಂಬಂದು ಇಟ್ಕೋಬೇಕು ಎಲ್ಲ ಆಕೆ ಬೆಳಿಗ್ಗೆ ಅದು ಹೋಗಂಗಿಲ್ಲ ಅಂತ ಆಕೆ ನೀ ಹೋಗ ನೀನು ನಿಮ್ಮದು ಬೆಳಿಗ್ಗೆ ಅದು ಬರೀ ಇದ್ರ ಸಂಬಂಧ ನೋಡಿ ಜಗಳ ಏನ ಮತ್ತೆ ಮಧ್ಯಾಹ್ನ ಕಳ್ಸಿರಕಿಗೆ ಕಳಿಸ್ತಾಡಿ ಮಧ್ಯಾಹ್ನ ನಿನಗೆ ಬೇಕಂದ್ರೆ ನೀ ತೊಗೊಂಬ ಇನ್ಮೇಲೆ ಇಕ್ಕಿ ಬೇಕಂದ್ರೆ ಈಕೆ ತೊಗೊಂಬರ್ಲಿ ಹಂಗಂದ್ರೆ ನೀವು ಮಾತು ಕೇಳ್ತೀರಿ ಸುಮ್ಮನೆ ಈಗ ನಿನ್ನ ಜಾಗದಾಗ ಮಕ್ಕೊಬಿಟ್ಟು ನಂದೆಲ್ಲ ಬೆಡ್ಶೀಟ್ ಹೊಚ್ಕೊಂಡು ನನಗೆ ಹತ್ತದ ಸರಿಸಿ ಅಲ್ಲಿ ಯಾಕೆ ಮುಕ್ಕೊಂಡು ಬಂದು ನೀನು ಬಗ್ಗೆ ಕನಸು ಬಿಟ್ಟಿತ್ತು ನನಗೆ ಯಾರ ಬಗ್ಗೆ ನಿನ್ನ ಬಗ್ಗೆ ಏನಂತ ನಾನು ಶಾಲೆಗೆ ಹೋಗಿದ್ನಂತ ನಾನು ಶಾಲೆಗೆ ಹೋಗಿದ್ದಿಲ್ಲಂತ ನಾ ಕದ ಮುಚ್ಚಿ ಹಾಕ್ಯಾರಂತ 2 ದಿನ ಮಮ್ಮಿ ಮಾತಾಡ್ಸಿಲ್ಲ ಅಂತಂದು ಅದಕ್ಕೆ ಬಂದು ಮಕ್ಕೊಂಡಿದ್ದೆ ನಾನು ಅಷ್ಟು ದೊಡ್ಡ ಕನಸು ಬಿದ್ದತ್ತಾನ ಅಂತ ಕಣ್ಣು ಬಿಚ್ಚಿ ನೋಡತ್ತೀನಿ ಅಲ್ಲೇ ಇಲ್ಲೇ ಮಕ್ಕೊಂಡೆ ನಾನು ಶಾಲೆಗಿಲ್ಲ ಶಾಲೆಗಿಲ್ಲ ಇಲ್ಲೇ ಮನ್ಯಾಗ ಅದೇನ ಕಣ್ಬಿಟ್ಟು ನೋಡಿ ಕುಳಿಗೆ ನಾನು ನನ್ನ ಬೆಡ್ಶೀಟ್ ಎಲ್ಲ ಒಟ್ಟು ತಟ್ಟೆ ಹತ್ತಾಕತ್ತೈತೆ ನೋಡಕತ್ತಿದ್ರೆ ಎಲ್ಲ ಕೂಡ ನಿಂದು ತೊಗೊಂಡೆ ನಂದು ತೊಗೊಂಡೆ ಎಲ್ಲ ಹೇಳ್ಕೊಂಡು ಮುಕ್ಕೊಂಬಿಟ್ಟಿವ ಈಗ ನೋಡ್ರಿಪ್ಪ ಫ್ರೆಂಡ್ಸ ಸಾನಿಯಾ ಅಂತ ಸ್ಕೂಲ್ಗೆ ಹೋದ್ರಿ ಚಹಾ ಕೊಡ್ದು ಆಮೇಲೆ ತಮ್ಮನ ಮುಖ ತೊಗೊಳತ್ತಾಳ್ರಿ ಆಕೆಗೆ ಚಹಾ ಕೊಡ್ತೇನೆ ಆಕೆ ಚಹಾ ಕೊಡ್ತಾಳ್ರಿ ನಾನು ಚಹಾ ಕೊಡ್ದಾರಿ ಈಗ ಅವರು ಒಂಥರ ದಿನ ಬೆಳಗ್ಗೆ ಎದ್ರ ಸಂಬಂಧರ ಒಂದು ಜಗಳ ಇದ್ದಿದ್ದಾರೆ ಬಿಸ್ಕಿಟಿನ ಸಂಬಂಧ ಈಕೆ ತೊಗೊಂಬಂತ ಈಕೆ ಹೋಗಂಗಿಲ್ಲ ಅಂತ ಹಾಕಿ ಒಟ್ಟು ಅವ್ರ ದಿನ ಹಂಗೆ ಒಂದು ಟೈಪ್ ಇರತೈತ್ರಿ ಜಗಳ ಮನ್ಯಾಗ ಜಗಳ ಅಂದ್ರೆ ಏನ್ರಿ ಹಂಗೆ ಸುಮ್ಮನೆ ಹೊಡೆದಾಡ್ತಿರ್ತಾರೆ ಅವ್ರು ಹಂಗೆ ಯಾಕೆ ಮಾಡ್ತಾರೆ ಅಂದ್ರೆ ಟೈಮ್ ಪಾಸ್ ಆಗಂಗಿಲ್ಲ ಅಂತಾರೆ ಮತ್ತು ನನಗೆ ಹೇಳ್ತಾರೆ ಅವ್ರು ಮತ್ತು ಆಮೇಲೆ ಹೇಳ್ತೇನೆ ಕೆಡ್ಸೋಳಕ್ಕೆ ಹೋಗಂಗಿಲ್ಲ ರೀ ಅವ್ರ ಬಗ್ಗೆ ನಾನು ಈಗ ನೋಡ್ರಿ ಈಗ ಮೆಂತ್ಯ ಪಲ್ಯ ಸೋಸಿಟ್ಟೇನಿ ರೀ ನಾನು ನಿನ್ನೆ ಸಂತ ತೊಗೊಂಬಂದಿದ್ದೆ ಈಗ ಸ್ವಲ್ಪ ಹೆಸರು ಕಾಳು ಕುದಿಯಕ್ಕೆ ಹಾಕಿದ್ದಾರೆ ಈಗ ಅದ್ರ ಪಲ್ಯ ಮಾಡ್ತೀನಿ ರೀ ಇಲ್ಲಿ ನೋಡ್ರಿ ಇವಾಗ ಮೆಂತ್ಯ ಪಲ್ಯ ಅಂತ ರೆಡಿ ಆಯ್ತು ಇಲ್ಲಿ ಆಮೇಲೆ ರೊಟ್ಟಿನೂ ಮಾಡಿದೆ ಈಗ ನೋಡ್ರಿ ಇಲ್ಲಿ ಬೆಂಡೆಕಾಯಿನು ಇವನ್ ಇದ್ರಾಗೆಲ್ಲ ಮಸಾಲೆ ತುಂಬಿ ಈಗ ಇವನ್ನ ಕರೆಯಕತ್ತೇನೆ ರೀ ಈ ಥರ ಫ್ರೈ ಮಾಡಿ ಅಂದ್ರೆ ಮಸ್ತ್ ಆಕವ್ರಿ ಇವು ನಮ್ಮ ಮನೆ ಅಂದ್ರೆ ಹುಡುಗರಿಗೆ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ರೀ ಇವು ಹಿಂಗಾದ್ರೂ ಮಾಡ್ಬೋದ್ರಿ ಮತ್ತು ಹಿಂದಿನ ವಿಡಿಯೋದಾಗ ಒಂಥರ ತೋರಿಸಿದ್ದೆ ನಾನು ಚೆನ್ನಾಗಿ ತಳ್ಳಗೆ ಉದ್ದಕ್ಕೆ ಕಟ್ ಮಾಡಿ ಅದನ್ನು ಫ್ರೈ ಮಾಡಿದ್ರೆ ನಡಿತೈತೆ ರೀ ಈ ಥರನೂ ಫ್ರೈ ಮಾಡಿದ್ರೆ ನಡಿತೈತೆ ರೀ ಆದ್ರೆ ಏನ್ರಿಪ್ಪ ಅಂದ್ರೆ ಇವು ಬೆಂಡೆಕಾಯಿ ಎಳೆ ಇರ್ಬೇಕು ರೀ ಬಲ್ತಿರ್ಬಾರ್ದು ಕರ ಹಂಗ್ಬಾರ್ದು ರೀ ಈ ಥರ ಎಳೆ ಇದ್ದಾಗನ ಫ್ರೈ ಮಾಡ್ಕೊಂಡು ರೊಟ್ಟಿ ಒಳಗೆ ಅನ್ನದೊಳಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಹಾಕೋ ನೋಡ್ರಿ ಕ್ಯಾಮ हाँ क्यों बोला हाय बोला हाय बोलते कि नहीं तो हाय बोल चा पिए यूँ बोल यूँ कर यूँ ऊपर दे ऊपर दे बोला तो वैसा है ಇಲ್ಲಂತ ನೋಡ್ರಿಪ್ಪ ನಾವು ಮ್ಯಾಲೆ ಅದೀವಲ್ರಿ ಬೆಕ್ಕಂತ್ರ ಸಿಕ್ಕಾಪಟ್ಟೆ ಬರ್ತಾವ್ರಿ ಏನಿಲ್ಲ ಅಂದ್ರೆ ಒಂದು 7-8 ಬೆಕ್ಕಾರ ಎಲ್ಲ ಅಡ್ಡಾಡ್ತಿರ್ತಾವ್ರಿ ಅವು ನೋಡ್ರಿ ಈಗ ನಮ್ಮ ಮನೆಗೆ ಬಂದು ಸರ್ತಿಗೆ ಮೇಲೆ ಯಾವ್ಯಾವ ಬರ್ತಾವೆ ಎಲ್ಲ ಹಾಲು ಅನ್ನ ಹಾಕಿ ಇಟ್ಟಿರ್ತೀವಿ ರೀ ಹತ್ತಿಂದ ಹೆಂಗೆ ಹೋಗ್ಪ ನೋಡ್ರಿ ಇಲ್ಲಿ ಹೊರಗೊಂದು ಹೊಂಟೈತ್ರಿ ಒಳಗೊಂದು ಕುಂತೈತ್ರಿ ಇನ್ನೂ ಇದು ಅನ್ನ ತಿನ್ನ ಹತ್ತತ್ರಿ ಅದಾಗಲೇ ಇನ್ನೊಂದು ಬಂತ್ರಿ ಅದಲ್ಲಿ ಹೊರಗೆ ನೋಡೋಕೆ ಹೋಯ್ತಾಳ್ರಿ ಏನಾರು ಇಟ್ಟಾರನ ಅಂತೇಳಿ ಬಂತ್ರಿ ಇದು ಇದ್ರ ಮಾರಿ ನೋಡ್ರಿಪ್ಪ ಹೆಂಗೈತ್ರಿ ಇತ್ತ ಕರ್ಕರಗನಲ್ಲ ಇತ್ತ ಬೆಳಗನ ಅಲ್ಲ ಕರ್ಕರಗ ಬೆಳಗ ಮಾರಿ ಹೆಂಗಾರ ಅಲ್ಲಿ ಬೆಕ್ಕಾವು ಅದಕ್ಕೊಂದು ಪ್ಲೇಟ್ನಾಗ ಹಾಲನ್ನು ಹಾಕಿಡೆ ಇದಕ್ಕೆ ರೀ ಅವೇ ಕನಕ